ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಗುಡ್ಡ ಕುಸಿತದ ನಡುವೆ ಪ್ರವಾಸಿ ವಾಹನಗಳು ಸಂಚಾರವನ್ನು ಮಾಡುತ್ತಿದ್ದಾರೆ. ದತ್ತಪೀಠ ರಸ್ತೆಯ ಕವಿಕಲ್ ಗಂಡಿ ಬಳಿ ಭೂಕುಸಿತ ಆಗಿರೋದು. ನಿನ್ನೆ ಕೂಡ ಭೂಕುಸಿತ ಆಗಿತ್ತು ಅಲ್ಲಿ. ಇವತ್ತು ಕೂಡ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಇನ್ನು ಗುಡ್ಡ ಕುಸಿತದ ನಡುವೆ ಪ್ರವಾಸಿ ವಾಹನಗಳು ಸಂಚಾರವನ್ನು ಮಾಡುತ್ತಿದ್ದಾರೆ. ಇದು ಬಹಳಷ್ಟು ಡೇಂಜರ್ ಕೆಲಸ. ದತ್ತಪೀಠ ರಸ್ತೆಯ ಕವಿಕಲ್ ಗಂಡಿ ಬಳಿ ಭೂಕುಸಿತ ಆಗಿರೋದು. ತಡೆಗೋಡೆ ನಿರ್ಮಾಣದ ವೇಳೆ ಏಕಾಏಕಿ ಮಣ್ಣು ಕುಸಿತ ಆಗಿದೆ. ನಿನ್ನೆಯಷ್ಟೇ ಗುಡ್ಡ ಕುಸಿದು ಮಣ್ಣು ತೆರವನ್ನ ಮಾಡ್ತಾ ಇದ್ರು. ಆದ್ರೆ ಭಾರಿ ಮಳೆ ಆಗ್ತಾ ಇದೆ. ಸೊ ಅದೇ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. ಜೆಸಿಬಿಯಲ್ಲಿ ಮಣ್ಣು ತೆಗಿತಾ ಇದ್ದಂತೆ ಕುಸಿತಾ ಇದೆ ಮಣ್ಣು. ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಪ್ರವಾಸಿಗರು ಸಂಚಾರವನ್ನು ಮಾಡ್ತಿದ್ದಾರೆ. ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ. ವರುಣನ ಅವಾಂತರ ಆಗಿರೋದಿದು. ನಿನ್ನೆ ಕೂಡ ಈ ಒಂದು ಪ್ರದೇಶದಲ್ಲೇ ಮಣ್ಣು ಕುಸಿತ ಆಗಿತ್ತು, ಭೂಕುಸಿತ ಆಗಿತ್ತು. ಬಟ್ ಇದನ್ನ ಲೆಕ್ಕಿಸದೆ ಪ್ರವಾಸಿಗರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬಟ್ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಗುಡ್ಡ ಕುಸಿತ ಆಗ್ಬೋದು, ಭೂಕುಸಿತ ಆಗಿ ಅವರು ಕೂಡ ತೇಲಿ ಹೋಗ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಎಷ್ಟೇ ಜಾಗರೂಕತೆ ಇದ್ರೂ ಕೂಡ ಅದು ಕಡಿಮೆ ಅಂತ ಹೇಳ್ಬೋದು. ಈ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂತಹ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅವರು ಕೂಡ ಕಣ್ಣು ಮುಚ್ಚಿ ಕುಳಿತಂತೆ ಕಾಣ್ತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಜೆಸಿಬಿಯಿಂದ ಆ ಮಣ್ಣನ್ನು ತೆಗಿತಾ ಇದ್ದಾರೆ, ತಡೆಗೋಡೆ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಬಟ್ ನಿರ್ಮಾಣ ಮಾಡುವಂತಹ ಹಂತದಲ್ಲಿಯೂ ಕೂಡ ಮಣ್ಣು ಜಾರ್ತಾ ಇದೆ, ಗುಡ್ಡ ಕುಸಿತಾ ಇದೆ.